ಹಾಗೆ ಉಭಯ ಪಾದಾಂಗುಷ್ಟಾಸನ ದಂಡಾಸನ ಸ್ಥಿತಿಗೆ ಬನ್ನಿ. ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ, ಕಾಲುಗಳನ್ನು ಮಡಿಚಿ ಕಾಲು ಬೆರಳುಗಳನ್ನು ಹಿಡಿಯಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮೇಲೆ ಚಾಚಿ ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡ್ಗಳು. ಈ ಆಸನವನ್ನು ಬೈಪಾಸ್ ಆಗಿರ್ತಕ್ಕಂಥವ್ರು, ಸ್ಪೈನ್ನ ಸರ್ಜರಿ ಮತ್ತು ಇತ್ತೀಚೆಗೆ ಅಬ್ಡಮನ್ನ ಸರ್ಜರಿ ಆಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಿಕೊಡ್ತು. ಮತ್ತು ಪ್ರಾರಂಭದಲ್ಲಿ ಇದನ್ನು ಮಾಡಲಿಕ್ಕೆ ಕಷ್ಟವಾಗುತ್ತೆ. ಇವ್ರಿಗೆ ಅಭ್ಯಾಸ ಇದೆ, ಹಾಗಾಗಿ ಅಂದರೆ ವರ್ಷಗಳ ಅಭ್ಯಾಸ ಇದೆ, ಹಾಗಾಗಿ ಮಾಡ್ತಾ ಇದ್ದಾರೆ. ಆದರೆ ಪ್ರಾರಂಭದಲ್ಲೇ ಅಭ್ಯಾಸ ಮಾಡುವಾಗ ಗೋಡೆಯ ಸಹಾಯವನ್ನು ಪಡೆದು ಅಭ್ಯಾಸ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ದಿನಗಳೆದಂತೆ ವಿತೌಟ್ ಸಪೋರ್ಟ್ ಇಲ್ಲದೆ ಅಭ್ಯಾಸ ಮಾಡ್ಬೋದು. 60 ಸೆಕೆಂಡ್ಸ್ ಡೀಪ್ ಬ್ರೀತಿಂಗ್. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಭಾಗಕ್ಕೆ ತನ್ನಿ. ಹಾಗೆ ಕಾಲುಗಳನ್ನು ಮುಂದೆ ಚಾಚಿ ಕೈಗಳನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿ. ಕಾಲುಗಳು ದೂರ ಬರಲಿ. ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಸೇತು ಬಂದಾಸನ 1ನೇ ಪ್ರಕಾರ. ನಿಧಾನವಾಗಿ ಹಾಗೆ ಹಿಂದೆ ಮಲಗಿ ಕಾಲುಗಳನ್ನು ಮಡಿಚಿ ಹಿಮ್ಮಡಿಗಳನ್ನು ಪುಸ್ತದ ಹತ್ತಿರಕ್ಕೆ ಅಳವಡಿಸಿ ಕಾಲುಗಳು ಕೂಡಿರಬೇಕು. ಹಿಮ್ಮಡಿಗಳನ್ನು ಸೇರಿಸಿರಬೇಕು. ಕಾಲಿನ ಹೆಬ್ಬೆರಳುಗಳು ಸೇರಿರಬೇಕು. ಮಂಡಿಗಳನ್ನು ದೂರ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಮೇಲೆ ತನ್ನಿ. ಸೊಂಟವನ್ನು ಹಿಡಿಯಬೇಕು. ಇಲ್ಲಿ ಗದ್ದ ಭುಜದ ಮೂಳೆಗೆ ಸೇರಿರಬೇಕು. ಸೇತು ಬಂದಾಸನ. ಸೇತು ಮೀನ್ಸ್ ಬ್ರಿಡ್ಜ್. ಆಸನ ರಿಸೆಂಬಲ್ ದಿ ಬ್ರಿಡ್ಜ್, ಹೆನ್ಸ್ ದಿ ನೇಮ್. ಕಾಲುಗಳನ್ನು ಸೇರಿಸಬೇಕು. ಹಿಮ್ಮಡಿಗಳನ್ನು ಸೇರಿಸಿರಬೇಕು. ಹೆಬ್ಬೆರಳುಗಳು ಸಹ ಸೇರಿರಬೇಕು. ಸಹಜ ಉಸಿರಾಟ. ಆಸನ ಬ್ರಿಡ್ಜನ್ನು ಹೋಲುತ್ತೆ, ಹಾಗಾಗಿ ಈ ಆಸನವನ್ನು ಸೇತು ಬಂದಾಸನ ಎಂದು ಕರೆಯಲಾಗಿದೆ. ಕಾಲುಗಳನ್ನು ಈ ಆಸನದಲ್ಲಿ ಕೂಡಿಸಿರ್ಬೇಕು. ಗಮನಿಸ್ಬೇಕು ಕಾಲುಗಳ ಸ್ಥಿತಿಯನ್ನು. ಹಿಮ್ಮಡಿಗಳನ್ನು ಸೇರಿಸಿರ್ತೀರ, ಹೆಬ್ಬೆರಳುಗಳನ್ನು ಸೇರಿಸಿರ್ತೀರ. ಇಲ್ಲಿ ಗದ್ದ ಭುಜದ ಮೂಳೆಗೆ ಸೇರಬೇಕು. ಕೆಲವೊಮ್ಮೆ ಹೈಪೋಥೈರಾಯ್ಡಿಸಮಿಂದ ಅಥವಾ ಇನ್ಆಕ್ಟಿವ್ ಥೈರಾಯ್ಡಿಸಮಿಂದ ಈ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ ಅತಿ ದೇಹದ ತೂಕ ಆವೃತ್ತವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ತೊಂದರೆಯನ್ನು ದೂರ ಮಾಡಲಿಕ್ಕೆ ಈ ಆಸನ ಸಹಕಾರಿಯಾಗುತ್ತೆ. ಅಂದರೆ ಹಾರ್ಮೋನಲ್ ಬ್ಯಾಲೆನ್ಸಿಗೆ ವಿಶೇಷವಾಗಿ ಈ ಆಸನ ಸಹಕಾರಿಯಾಗುತ್ತೆ. ಹಾಗಾಗಿ ಈ ಆಸನವನ್ನು ಸೇರ್ಪಡೆ ಮಾಡಲಾಗಿದೆ. ಗದ್ದ ಭುಜದ ಮೂಳೆಗೆ ಸೇರಬೇಕು. ಇರ್ತಕ್ಕಂಥ ಥೈರಾಯ್ಡ್ ಗ್ಲ್ಯಾಂಡ್ಸು ಚಿಟ್ಟೆಯೋಪಾದಿಯಲ್ಲಿ ಇದೆ. ಅವು ಸ್ಕ್ವೀಸ್ ಆಗಬೇಕು. ಸ್ಪಷ್ಟವಾದ ವ್ಯಾಯಾಮವನ್ನು ಪಡಿಬೇಕು. ಇಲ್ಲಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನು ಮುಂದೆ ಚಾಚಿ ಶವಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಪಾವನ ಮುಕ್ತಾಸನ ಜೋಲಿ, ವೆರಿ ಸ್ಪೆಷಲ್ ಪ್ರಾಕ್ಟೀಸ್. ತುಂಬ ವಿಶೇಷವಾದಂಥ ಅಭ್ಯಾಸ. ಅತಿ ದೇಹವನ್ನು ಕಡಿಮೆ ಮಾಡುವಲ್ಲಿ, ಅದರಲ್ಲಿ ಹೊಟ್ಟೆಯ ಭಾಗ, ಪುಸ್ತದ ಭಾಗ ಮತ್ತು ಭುಜದ ಭಾಗದ ಅತಿ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ 2ನೇ ಮಾತಿಲ್ಲದ ಒಂದು ವಿಶೇಷವಾದಂಥ ಆಸನ. ರಾಮಬಾಣ ಅಂತಾರಲ್ವ, ಆ ರೀತಿಯ ಆಸನ. ಉಸಿರನ್ನು ಹೊರಗಡೆ ಬಿಡುತ್ತಾ ಕಾಲುಗಳನ್ನು ಮಡಿಚಿ ಕೈಗಳ ಸಹಾಯದಿಂದ ಹಿಡಿಯಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದೆ ಹೋಗಿ ಉಸಿರನ್ನು ಹೊರಗಡೆ ಬಿಡುವಾಗ ಮೇಲೆ ಬರಬೇಕು. ಎಸ್, ಕರೆಕ್ಟಾಗಿದೆ. ಈ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಉತ್ತಮವಾಗಿ ಮಾಡ್ತಾ ಇದ್ದೀರಾ, ಹಾಗೆ ಮಾಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಹಿಂದೆ ಹೋಗಿ ಉಸಿರನ್ನು ಹೊರಬಿಡುವಾಗ ಮೇಲೆ ಬರಬೇಕು. ಇನ್ಹೇಲ್ ಆ್ಯಂಡ್ ಗೋ ಡೌನ್, ಎಕ್ಸೇಲ್ ಆ್ಯಂಡ್ ಕಮ್ ಅಪ್. ಇನ್ಹೇಲ್ ಡೌನ್, ಎಕ್ಸೇಲ್ ಆ್ಯಂಡ್ ಅಪ್. ದಿಸ್ ಕಂಪ್ಲೀಟ್ಸ್ ಅರೌಂಡ್. ಒಂದು ಸಲ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಗಡೆ ಬಿಟ್ಟಾಗ ಅದು ಒಂದು ಸಲ ಆಗುತ್ತೆ. ಹಾಗೆ ಅದನ್ನು 10 ಸಲ ಅಭ್ಯಾಸ ಮಾಡಬೇಕು. ಕೈ ಕಾಲುಗಳನ್ನು ನಿಧಾನವಾಗಿ ಮುಂದೆ ಚಾಚಿ ಕೈಗಳನ್ನು ಹಿಂದೆ ಅಳವಡಿಸಿ ತಲೆಯನ್ನು ಹಿಂದೆ ತನ್ನಿ. ಕಾಲುಗಳನ್ನು ದೂರ ತಂದು ವಿಶ್ರಾಂತಿಯನ್ನು ಕೊಡಿ. ಹಾಗೆ ಶವಾಸನಕ್ಕೆ ಬನ್ನಿ.